ಬೆಳಗ್ಗೆಯಿಂದ ಮಕ್ಕ ಹಿಂಗೆ ಮಾಡ್ಕೊಂಡು ಮಂಕ ಊದಿಸ್ಕೊಂಡು ಕೂಕಣವನೆ. ಹಾಂ, ಮಾತಾಡ್ಸಿರೋ ಮಾತಾಡಂಗಿಲ್ಲ. ಏನಾಗೈತಿ ಅಪ್ಪನಿಗೆ? ಏನಪ್ಪ, ಯಾಕೆ, ಏನಾಯ್ತು? ಯಾಕೆ ಮಕ್ಕ ಎಲ್ಲ ಸಿಟ್ಟು ಮಾಡ್ಕೊಂಡು ಮಕ್ಕ ಎಲ್ಲ ಗಂಟಿಕ್ಕೆ ಹಿಂಗೆ ಕೂಕೊಂಡಿದ್ಯಾ? ಯಾಕೆ, ಏನಾಯ್ತು ಅಂತ? ಏನನ್ನಾಗಲಿ ಸುಮ್ಮನೆ ಹೋಗ್ತಾ ನೀನು, ಸುಮ್ಮನೆ ಹೋಗು. ಅಲ್ಲ, ಏನಾಯ್ತು ಅಂತ ಹಿಂಗೆ ಆಡ್ತಾ ಇದೀಯಾ? ಏನಾಯ್ತು ಅಂತ ಅದನ್ನಾದ್ರೂ ಬಾಯ್ ಬಿಟ್ಟು ಹೇಳ್ಬೇಕು ತಾನೆ? ಹಾಂ, ಏನಾಗೈತೆ ಅಂತೇಳಿ ನೀನು ಹಿಂಗೆ ಮಕ್ಕ ಊದಿಸ್ಕೊಂಡು ಕೂಕೊಂಡಿದ್ಯಾ? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ನಾನು. ಯಾಕಂದರೆ ಈಗ ದುಡ್ಡು ಎಲ್ಲಿಂದ ತರ್ಲಪ್ಪ? ನಾನು ಅವರೇ ನನಗೆ ಕೊಡು 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 ಅಂತ ಇದ್ದಾರೆ. ಇನ್ನೊಂದು ವಾರ ಬೇಕು ಲೋನ್ ಆಗೋದಕ್ಕೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಕಾರಿನ ಕಂತು ಬೇಡ ಕಟ್ಟಬೇಕು. ನೆಕ್ಸ್ಟು ಕಾರು ತಂದುಬಿಟ್ವಿ, ಕಂತು ಕಟ್ಟೋದು ಯೋಚನೆ ಮಾಡ್ತಾಯಿದ್ದೀನಿ. ತಿಂಗ್ಳಂಬದೇನು ಬೇಗ 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 ಬಂದುಬಿಡುತ್ತೆ. ಈ ತಿಂಗಳು ಕಟ್ಟಬೇಕಾಗುತ್ತೆ. ಹೆಂಗೆ ಕಟ್ಟೋಣಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮಾಡೋಕ್ಕೆ ಗೊತ್ತಿಲ್ದಲ್ಲ ಅದನ್ನೊಂದು ತಗೊಂಬಂದ್ವಿ ಅಂತ ಸುಮ್ಮನಿರ್ದಲ್ಲೆಲ್ಲ ಕಾರ್ ತಾಂಬ ಅಂತಂದೆ. ಅಯ್ಯೋ, ನಾನೇನು ಹೇಳಿದ್ದೇನಪ್ಪ? ನೀನೇ ತಾನೆ. ನಾನು ತಗೊಂತೀನಿ ಈ ಕಾರ. ನನ್ನ ಕಣ್ಣು ಮುಂದೆನೇ ಅವನು ಹೀಗೆ ಕಾರ್ನಾಗ ಹೋದ ಹಾಡಾಕೊಂಡು ಜೋರಾಗಿ ಅಂತೇಳಿ ನೀನೇ ತಾನೇ ಹೇಳಿದ್ದು. ನಾನು ಯಾಕೇನೋ ನೀನು ಹೇಳಿದ್ದು. ಫ್ರೆಂಡ್ ಸೀಟ್ನಾಗ ಕೂತ್ಕೊಂಡು ಹೋಗ್ತಾಳೆ ಬೇಬಿ, ನಾನು ಕಾರ್ ತಗೊಂಬಂದು ನಾನು ಫ್ರೆಂಡ್ ಸೀಟ್ನಾಗ ಕೂತ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳ್ತಾಳೆ ನೀನು. ಈಗ ಹೋಗಿ ನನಗೆ ಯಾಕನ ತಮ್ಮನ್ನ ಅನ್ನಿಸ್ತೈತಿ. ತಲೆ ಕೆಟ್ಟಂಗೆ ಆಯ್ತು. ಕಾರ್ ಯಾಕನ ತಮ್ಮನ್ನ ಏನೋ ಒಂಥರ ಅದೊಂಥರ ಚಿಂತೆ ಆಗೈತಿ. ಇವಾಗ ಆ ಥರ ತರಲಿಲ್ಲ ಅಂದರೆ ಯಾರು ಏನೋ ಮಾತಾಡಲ್ಲ. ಈಗ ಥರ ತಂದುಬಿಟ್ಟಿದ್ದೀವಿ. ಇವಾಗ ಏನಾನ ಅದನ್ನು ನಾವು ಕಟ್ಟೋಕ್ಕಾಗ್ದಲೇ ವಾಪಸ್ ಇದು ಮಾಡಿಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತೇ. ಎಲ್ಲ ಇವಾಗ ಆಡ್ಕೊಂಬ್ತಾರೆ ಊರಾಗೆ. ನಾವು ಯಾಕನ ತಂದು ಅನ್ನಿಸ್ತೈತಿ. ನೀನೇ ಮಾಡಿದ್ದು. ಆ ಬೇಬಿ ಫ್ರೆಂಡ್ ಸೀಟ್ನಾಗ ಕುತ್ಕೊಂಡು ಹೋಗ್ತಾಳೆ, ನಾನು ಕುತ್ಕೊಂಡು ಹೋಗ್ಬೇಕು ಅಂತ. ನೋಡು, ನಾನೇ ನನ್ನ ಮೇಲೆ ಬರೋದ? ಅಪ್ಪ ಸ್ವಾಮಿ, ನಾನು ಹೇಳಿಲ್ಲ. ನಾನು ಕಾರ್ ತಗೊಂತೀನಿ, ಅವ್ನು ಕಾರ್ನಾಗ ಓಡಾಡ್ತಾನೆ, ನನ್ನ ಕಣ್ಣು ಮುಂದೆ ಹೋಗ್ತಾನೆ ಅಷ್ಟು ಜೋರಾಗಿ. ನಾನೇನು ಅವನಿಗಿನ್ನ ಏನು ಕಮ್ಮಿಲ್ಲ, ನಾನು ತಗೊಂತೀನಿ ಅಂತ ನೀನು ಹೇಳಿದ್ದು. ಇವಾಗ ನನ್ನ ಮೇಲೆ ಬರ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ಇದೊಳ್ಳೆ ಸರಿ ಆಯ್ತಪ್ಪ. ನೋಡಿ, ನೀನೇ ಅಂತನಾಗಿದೀಯ. ಅಯ್ಯಪ್ಪ ದೇವ್ರೆ, ನಾನು ಬಿಡು ಮಾತಾಡಬಾರ್ದು ಅಂತ ಅಂದಂಗೆಲ್ಲ ನೀನು ಯಾಕೋ ಜಾಸ್ತಿ ಮಾಡ್ತಾ ಇದೀಯ. ಅಲ್ಲ, ನೀನ ತಗೊಳಪ್ಪ ಅಂತ ನಾನು ಹೇಳಿದ್ದೆ. ನೀನೇನು ಹೇಳಿದೆ ಅವತ್ತು? ನಾನು ಬಂದು ಸುಮ್ಮನೆ ಕುತ್ಕೊಂಡಿದ್ದೆ. ನನಗೂ ಈ ತಗೋಬೇಕಂಬ ಹೊತ್ತಿನಲ್ಲಿ ತಗೋಬೇಕು ಅಂತ ಆಸೆ ಇತ್ತು. ಆದರೆ ನಾನೇನು ಹೇಳಿಲ್ಲ ನಿನಗೆ ತಗ ಅಂತ. ಇವಾಗ ನೀನು ಹೇಳಿದ್ದಂತ ನನ್ನ ಮೇಲೆ ಬಂದರೆ ಇದೊಳ್ಳೆ ಸರಿ ಆಯಿತು. ಯಪ್ಪ ದೇವ್ರೆ, ನಾನು ಹಂಗೆ ಅಂದ್ಕೊಂತಿದ್ದೆ. ಬಿಡು, ನನ್ನ ಕೈಲೆಲ್ಲ ಎಲ್ಲ ಆಗುತ್ತೆ, ಕಾರ್ ತಗೊಂಬಕ್ಕೆ ಏನು ಬೇಡ ಅಂತ ನಾನು ಸುಮ್ಮನಾಗಿದ್ದೆ. ನೀನೇನಂದೆ ಬಂದು, ಇಲ್ಲ ಕಾರ ತಗೊಂಬನ, ಅವನು ನನ್ನ ಕಣ್ಮುಂದೆಲ್ಲ ಹಾಡಾಕೊಂಡು ಅಷ್ಟು ಜೋರಾಗೆ ಹೋಗ್ತಾನೆ, ಎಷ್ಟು ಫಾಸ್ಟಾಗಿ ಹೋಗ್ತಾನೆ. ನಾನೇನು ಅವನಿಗೇನೇನು ಕಮ್ಮಿ ಇಲ್ಲ, ನಾನು ತಗೊಂತೀನಿ ಅಂತ ಹೇಳಿ ನೀನು ತಗೊಂಡಿದ್ದು ನೀನು. ಇವಾಗಲೇ ಕಾರ್ ತಗೊಂಬಕ್ಕೆ ನೀನೇ ಕೊಳ್ಳ ಅಂತೇಳಿ ನನ್ನ ಮೇಲೆ ಮುಖ ಊದಿಸ್ಕೊಂಡು ಮಮ್ಮ ಕೂಕೊಂಡ್ರೆ ಅಲ್ಲ, ನಾವೇನು ಯಾವತ್ತೂ ಹಂಗೆ ಮಾಡಿಲ್ಲಪ್ಪ. ನೀನು ನನ್ನ ಬಗ್ಗೆ ಎಲ್ಲ ಹಂಗೆಲ್ಲ ತಿಳ್ಕೊಬೇಡ, ಹಂಗೆಲ್ಲ ಮಾತಾಡಬೇಡ ನೀನು. ಸುಮ್ಮನೆ ಇರೋದು ಕಲಿ. ಜಾಸ್ತಿ ಎಷ್ಟನ ಇದು ಮಾಡೋಕ್ಕೆ ಹೋಗಬೇಡ. ನೀನು ಎಷ್ಟರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ಮತ್ತೆ ನೀನೇ ಕಾರಣ ಇದಕ್ಕೆಲ್ಲನ. ನೀನೇ ಕಾರಣ. ನಾನು ತಾಂಬ್ತಿರ್ಲಿಲ್ಲ. ಬೇಡ ಬಿಡು ಅಂತ ಹೇಳಿ ನಾನು ಆಲೇ ಸುಮ್ಮನಾಗಿದ್ದೆ. ಏನು ತಗೊಂಬ. ಆ ಬೇಬಿ ಮಾತ್ರ ಏನು ಫ್ರೆಂಡ್ ಸೀಟ್ನಾಗ ಕೂತ್ಕೊಂಡು ಹೋಗ್ತಾಳೆ. ಏನು ಸೀಮೆಗಿಲ್ಲದ ಕಾರ್ ತಂದವಳೆ ಎಮ್ಮಂಗೆ. ನಾನೇನು ಅವಳಿಗಿನ ಏನು ಕಮ್ಮಿ ಇಲ್ಲ, ನಾನು ತಗೊಂತೀನಿ ಅಂತ ಹೇಳಿ ನೀನು ಹೇಳಿದ್ದು ನೀನು. ಇವಾಗ ಅಲ್ಲೇ ನಾನಲ್ಲ ಅಂತ ಹೇಳ್ತೀಯ. ನಮ್ಗೆ ಆದರೆ ತಾವಾಗ ಆಗಲೇ ಸುಮ್ಮನೆ ಇರಬೇಕು. ಬೇಕ್ರಿನ ಕುತ್ಕೊಂಡು ಹೋಗಿ ತೆಗಿತೀಯ, ಅದು ಇಲ್ಲ ನೀನು. ಇವಾಗ ಆದಷ್ಟು ಆಗಲಿಲ್ಲ ವ್ಯಾಪಾರ. ಬಿಸ್ಕೆಟು ಅದು ಇದು ಇರೋ ಅಂಥದ್ದೇ ಹೋಗ್ಲಿಲ್ಲ. ಮಿಕ್ಚರು ಅದನ್ನು ಬರುತ್ತಾನೆ, ಅದನ್ನಾದ್ರೂ ಮಾರ್ಕೋಬೇಕಾ? ಐಟಮ್ ಇಲ್ಲ ಅಂತ ಸುಮ್ಮನೆ ಕೂಕೊಂಡ್ರೆ ಏನು ಮಾಡೋಣ ಅಂತ ಇದೀಯ ನೀನು? ಅಲ್ವಾ? ನಿನ್ನ ಒಂದು ವಾರ ಆಗುತ್ತೆ ಅನಿಸುತ್ತೆ ಬರೋದಕ್ಕೆ. ಒಂದು ವಾರ ಆಗುತ್ತಾ, 15 ದಿವಸನೇ ಆಗುತ್ತಾ, ಯಾರಿಗೆ ಗೊತ್ತು. ಅಷ್ಟೊತ್ತು ಗಂಟೆ ಏನಾದರೂ ಮಾಡ್ಬೇಕು ತಾನೆ. ನನಗೆ ಅವರು ದುಡ್ಡಿಂದ ಒಂದು ಹಿಂಸೆ ಮಾಡ್ತಾಯಿದ್ದಾರೆ. ದುಡ್ಡು ಕೊಡಬೇಕು ಗಿದ್ದಿಂಬಿಗೆ 2 ಲಕ್ಷ ದುಡ್ಡು ಕೊಡಬೇಕು ಅಂತಾರೆ. ಎಲ್ಲಿಂದ ತಗೊಂಬಂದು ಕೊಡ್ಲಿ ಹೇಳು? 2 ಲಕ್ಷ ರೂಪಾಯಿ ದುಡ್ಡು ಎಲ್ಲಿಂದ ತಗೊಂಬಂದು ಕೊಡಲಿ ನಾನು? ಬರೆಸ್ತೀನಿ ಅಂತ ತಗೊಂತೀನಿ. ಬಿಸ್ನೆಸ್ಗೆ ಲೋನ್ ತಗೊಂಡು ಬಿಸ್ನೆಸ್ ಮೇಲೆ ಲೋನ್ ತಗೊಂತೀನಿ ಅಂತ. ಅದು ಮುಂದಾದ್ರೆ ಕಟ್ಬೇಕಲ್ಲ ವಾಣಿ. ಸ್ವಲ್ಪ ಯೋಚನೆ ಮಾಡು. ಅಯ್ಯೋ, ಸುಮ್ಮನೆ ಕಾರ್ ತಗೊಂಡು ಕುತ್ಕೊಂಡ್ವಿ. ಅಯ್ಯೋ, ಕಾರ್ ತಗೊಂಡು ಕೂಕೊಂಡ್ರೇನು ಅದೇನೇನು ಲಾಸ್ ಆಗಿಲ್ಲ. ಹೋಗು, ನೇತನ ಬಾಡಿಗೆ ಗಿಡಿಗೆ ದುಡಿಯೋಕ್ಕೆ ಹೋಗು. ಬಾಡಿಗೆ ಗಿಡಿಗೆ ದುಡಿಯೋಕೆ ಹೋದರೆ ಎಷ್ಟೋ ದುಡ್ಡು ಆಗುತ್ತೆ. ಯಾತನ ಬಾಡಿಗೆ ಗಿಡಿಗೆ ಹೋಗ್ಬೇಕಪ್ಪ. ಸುಮ್ಮನೆ ಮನೆ ಕುತ್ಕೊಂಡ್ರಿ ಅಂದ್ರೆ ಹಂಗೆ ಬರುತ್ತೆ. ನೀನು ಮನೆ ಕುಕ್ಕಮ್ಮಕ್ಕೆ ನೋಡ್ತೀವಿ ಬರೇನೆ. ಎಲ್ಲೇನು ನಮಗೆ ಹಂಗೆ ಬರಂಗೈತಿ ಎಲ್ಲ ಆತು ಬರಂಗಿಲ್ಲಪ್ಪ. ಬಾಡಿಗೆ ದುಡಿಯೋಕೆ ಹೋದರೆ ಗನ್ವಾಗಿ ಎಲ್ಲ ಇವಾಗ ಬುಕ್ ಮಾಡ್ಕೊಂತಾರೆ, ಕಾರ್ನಾಗ ಹೋಗ್ತಾರೆ ಇವಾಗೆಲ್ಲನ. ಅದೆಲ್ಲ ಬಾಡಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ಹೋದ್ರೆ
ನೀನು ಹೋಗಲ್ಲ ಸುಮ್ಮನೆ ಮಂತ ನಿಲ್ಲಿಸ್ಕೊಂಡಿರ್ತೀಯ. ಬೆಂಗಳೂರಲ್ಲ ಇದು, ಬೆಂಗಳೂರಾಗಿದ್ರೆ ಕಾರು ಚೆನ್ನಾಗಿ ಹೋಗೋದು. ಅಲ್ಲೂ ಇವಾಗ ಅಷ್ಟಕ್ಕಷ್ಟೇ. ಆದರೆ ಬೆಂಗಳೂರಾಗಿದ್ರೆ ಎಷ್ಟೋ ಸ್ವಲ್ಪ ಪರವಾಗಿಲ್ಲ. ಬೆಂಗಳೂರಾಗ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾರು ಹೋಗ್ತಾರೆ ಕಾರ್ನಾಗ? ಒಳ್ಳೆಯರು. ಯಾರು ಹೋಗ್ತಾರೆ ಒಳ್ಳೆಯರು? ಎಲ್ಲ ಬಸ್ ಇದಾವೆ, ಬಸ್ಸಿಗೆ ಹೋಗ್ತಾರೆ. ನಾನೇ 2 ದಿನ ನೋಡಿದೆ ಎಲ್ಲನೂ ಟ್ರಿಪ್ ಹೊಡಿಯೋಣ ಅಂತ. ಏನು ಅದೇನು ಆಟ ತಗೊಂಡಿದ್ರು ಎಷ್ಟೋ ಯೂಸ್ ಆಗೋದು. ಏನು ಮಾಡ್ತೀವಿ, ಕಾರು ಆಟ ಆಗಿದ್ರೆ ಇಲ್ಲೇ ನಾನು ಮಾಡ್ಕೊಂಡಾದ್ರೂ ಇರ್ಬೋದಾಗಿತ್ತು. ಕಾರ್ ತಗೊಂಡು ಕೂತ್ಕೊಂಡು ಅತ್ಲವಲ್ಲ ಇತ್ಲಲ್ಲ ಮಗ ಐತಿ. ಆಟ ತಗೊಂಡಿದ್ರೆ ಒಟ್ಟ ವಾಸಿ ಆಗ್ತಿತ್ತು ಅಮ್ಮಂಗೆ ಆಗ್ತೈತಿ. ಈಗ ನಾನು ಹೇಳಿಲ್ಲಪ್ಪ, ಆಮೇಲೆ ನನ್ನ ಮೇಲೆ ಇದು ಮಾಡೋಕ್ಕೆ ಬೇಡ. ನನಗೆ ಹಂಗೇನೆ ಬರೋ ಇದಾದಂಗೆ ಆಗ್ಬಿಡುತ್ತೆ. ನಾನು ಮಾಡಿದಿಲ್ಲ ತಪ್ಪಿಗೆ ನಾನು ಅನ್ನಿಸ್ಕೊಳಕ್ಕೆ ತಯಾರಿಲ್ಲ. ನಾನು ಮಾಡಿಲ್ಲ ಕಣಪ್ಪ ಅಂತ ಹೇಳ್ತಾ ಇದ್ದೀನಿ. ನಿನಗೇನು ಅರ್ಥ ಆಗುತ್ತಾ ಇಲ್ವ? ನಾನೇನ ಹೇಳಿದ್ನಾ? ಅಲ್ಲ ನೀನೇ ಹೇಳಪ್ಪ. ನಾನೇನಾನ ಯಾವಾಗನೇ ಹೇಳಿದ್ದೆ ನಿನಗೆ ಕಾರ್ ತಗ ಅಂತ? ನೀನು ತಗೊಂಡು ಇವಾಗ ನನ್ನ ಮೇಲೆ ಹಿಂಗೆ ಮಾಡಿ ಮಾತಾಡಿದ್ರೆ ನೀವು ಅಮ್ಮ ಹೇಳ್ಕೊಟ್ರೆ ಅದಕ್ಕೆ ಮಾತಾಡ್ತೀಯ. ಅಮ್ಮ ಹೇಳ್ಕೊಟ್ಟಿರೋದಕ್ಕಲ್ಲ ಹೇಳ್ತಾ ಇರೋದು. ಈ ಕಾರ್ ನಮ್ಗೆ ಯಾಕನ ತಾಂಡು ಅನ್ನಿಸ್ತೈತೆ ಅಂತ. ನೀವು ಅಮ್ಮ ಹೇಳ್ಕೊಟ್ಟೈತೆ ಅಂತ ನಾನೇನು ಹೇಳ್ತಾ ಇಲ್ಲ. ನಮ್ಮಮ್ಮ ಅಂತ ಯಾಕಂತಿ? ಬರೀ ಒಟ್ಟಪ್ಪಟ್ಟೆ ಮಾತಾಡೋದೆ. ಅಲ್ಲ, ನಮ್ಮಮ್ಮ ಏನು ಯಾತು ಹೇಳ್ಕೊಟ್ಟಿಲ್ಲ. ನಮ್ಮಮ್ಮ ಯಾಕೆ ಹೇಳ್ಕೊಡುತ್ತೆ? ನಮ್ಮಮ್ಮ ಯಾತು ಹೇಳ್ಕೊಡಕ್ಕಲ್ಲ. ಯಾರು ಯಾತು ಹೇಳಲ್ಲ ನಮ್ಮಮ್ಮಯ್ಯ. ಸುಮ್ಮನೆ ಇರು, ತಾಲೇನು ಬಿಡು, ಹೆಂಗನ ಮಾಡ್ಕೊಂಬ್ಲಿ, ನಮ್ಮ ಮಾತು ಕೇಳಲಿಲ್ಲ ಅಂತ. ನಮ್ಮಮ್ಮಯ್ಯ ಬೇಡ ಅಂತ ಇಲ್ಲೇನು ಬಿಡು 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 ಅಂತ. ಯಾಕೆ ಏನಾಯ್ತೆ ವಾಡಿ? ಅಲ್ಲ ಕಾರ್ ತಗೊಂಬಂದೈತಿ ಇವಾಗ. ಬಾಡಿಗೆ ಮಾಡಿದ್ರೇನೆ ತಾಣ ಅಲ್ಲಲ್ಲಿ ತಂಟಿ ಬಾಡಿಗೆ ಹೊಡಿಯಕ್ಕೆ ಹೋಗಪ್ಪ ಅಂದರೆ ಯಾರೂ ಇಲ್ಲಿ ಯಾರು ಕರಿಯಲ್ಲ ಅಂತೈತಿ. ಅಲ್ಲ ನೋಡು, ಒಂದು ಹೋದ್ರೆ ಯಾರನ್ನ ಕರೀತಾರೆ. ಎಲ್ಲಿಗೆ ಹೋಗೋದು? ಬಾಡಿಗೆ ಹೊಡಿಯೋಕ್ಕೆ ಸುಮ್ಮನೆ ನಿಲ್ಲಿಸ್ಕೊಂಡ್ರೆ ಅದಕ್ಕೆ ಅಂತದು ಕಟ್ಬೇಕಲ್ಲ. ಸುಮ್ಮನೆ ನಿಲ್ಲಿಸ್ಕೊಂಡ್ರೆ ಎಷ್ಟು ಕಷ್ಟ ಇರೋದು ಗೊತ್ತೆ. ಮೇಂಟೆನೆನ್ಸು ಜಾಸ್ತಿ. ಕಾರು ತಗೊಂಬಂದು ಇವಾಗ ನೀನು ತಗೊಂಬಂದಿದ್ದಕ್ಕೆ ನಾನು ತಗೊಂಬಂದಿದ್ದು ಅಂತ ಹೇಳ್ತೈತಿ. ನಾನು ಹೇಳೇ ಇಲ್ಲ ತಾಂಬಾಮ್ ತಾಯಪ್ಪನೇ ಹೋಗಿ ತಗೊಂಬಂದು ಇವಾಗ ನನ್ನ ಮೇಲೆ ಬತ್ತೈತೆ ನೋಡಲ್ಲ ತಂಟಿ. ಇದೇ ನೀನು ಬೆಂಗಳೂರೇನಾ ಯಾಕ? ಅಲ್ಲ ನೀನೇ ಹೇಳು. ಬೆಂಗಳೂರಾಗಾದ್ರೆ ಬೆಂಗಳೂರಾಗೇ ಇವಾಗ ಅಲ್ಲೇ ಆ ಕಾರು ಅವು ಕಡಿಮೆ ಆಗ್ಬಿಟ್ಟವೆ ಈ ಫ್ರೀ ಬಸ್ ಬಂದಾಗಿಂದನು. ಅಂಥದ್ರಾಗೆ ಅಲ್ಲಿಂದ ಏನಕ್ಕೆ ನಾವು ಹೋಗೋಣ ಇಲ್ಲೆಲ್ಲನ? ಇಲ್ಲಿ ಯಾರು ಕಾರು ಬುಕ್ ಮಾಡ್ಕೊಂತಾರೆ ಹೇಳಿ? ಹೋದ್ರೆ ಏನೋ ಒಂದು ಅಷ್ಟೇ. ಇಲ್ಲೇನು ಜಾಸ್ತಿ ಯಾರು ಕಾರ್ನಾಗ ಹೋಗಲ್ಲ. ಬಸ್ಸು ಆಟ ಮಸ್ತಾಗಿರ್ತವೆ. ಆಟ ತಗೊಂಡಿದ್ರು ಒಟ್ಟು ಯೂಸ್ ಆಗೋದು. ಒಟ್ಟು ನಾಯಪ್ಪ ಭಾಳ ಕಷ್ಟ ಅಂದರೆ ಕಾರಿಂದು. ಅವನಂದ್ರು ಒಂದೇ ನಿಲ್ಸಿಲ್ಲಪ್ಪ, ಹಂಗೆ ತಗೊಂಡೋಗ್ತಾನೆ ಮಾರಾಯ. ಅವರಿಗೆ ದುಡಿಮೆ ಐತ್ಲಲ್ಲಿ ತಾಂಟಿ. ಅವ್ರದ್ದು ಅದೃಷ್ಟ ಸೆನಕೈತೆ, ನಮ್ಮದು ಅದೃಷ್ಟ ಸೆನಕಿಲ್ಲ. ಅದೃಷ್ಟ ಸೆನಕಿಲ್ಲ ಅಂದಮೇಲೆ ಯಾತು ಮಾಡಬಾರ್ದು. ಅದೃಷ್ಟ ಸೆನಕಿದ್ರೆ ಮಾತ್ರ ಮಾಡಬೇಕು. ಅದೃಷ್ಟ ಚೆನ್ನಾಗಿದ್ರೆ ಮುಟ್ಟಿದ್ದೆಲ್ಲ ಸಿನ್ನ ಹೋಗ್ತಿ. ಇಲ್ಲ ಅಂತಂದರೆ ಬದನೆಕಾಯಿನೂ ದೇವ ಆಗ್ತಾ ಹಂಗೆ ಆ ಟೈಪ್. ಅದಕ್ಕೇನೆ ನಮ್ಮ ಗ್ರಾಚಾರ ಚೆನ್ನಾಗಿಲ್ದಂಗೆ ನಾವು ಯಾತು ಮಾಡೋಕೆ ಹೋಗ್ಬಾರ್ದು ಅಂತದೆಲ್ಲ. ಮತ್ತೆ ಹಂಗೆ ಆಟ ಆದರೂ ತಾಂಡಿದ್ರೆ ಅಲ್ಲೇ ನೋಡಮ್ಮ ಒಂದೊಂದು ನಿನ್ಕಮಲ್ಲ ಕಣೆ ಕಾರು. ನಂಗೆ ಹೋಗ್ತಿತ್ತು ಸುಮ್ಮನೆ ತಕೊಂಡು ನಿಮ್ದು ಬರೀ ನಿನ್ಕಮದೆ ಆಯ್ತು. ಇಲ್ಗನ ಹೋಗ್ಬೋದು. ಇವಾಗೆಲ್ಲ ಸಾಲ ಬೇಕು, ದುಡ್ಡು ಬೇಕಲ್ಲ ತಂಟಿ. ಎಲ್ಲ ಅದಕ್ಕೆ ಸುಮ್ಮನೆ ನಾವು ಕಾರ್ನಾಗ ಹೋಗ್ತೀವಿ ಅಂದ್ರೆ ಆಗಲ್ಲ. ಎಷ್ಟು ಕಷ್ಟ ಇರುತ್ತೆ. ಅದಕ್ಕೆಲ್ಲ ನಾವು ಹೊಂದ್ಸೋದು. ಅಯ್ಯೋ ನೀನು ಪೆಟ್ರೋಲು ಮತ್ತು ಸರ್ವೀಸು ಅದು ಇದು ಎಲ್ಲ ಹೊಂದ್ಸೋಕ್ಕಾಗಲ್ಲ ಕಣಮ್ಮ. ಎಲ್ಲನ ಭಾಳ ಕಷ್ಟ. ಅಯ್ಯಪ್ಪ ಏನೋ ಅಂದ್ರೂ ಕಾರ್ ಮೇಂಟೆನೆನ್ಸ್ ಜಾಸ್ತಿ. ನಮ್ಗಂತೂ ಯಾಕನ ತಗೊಂಡು ಆಟ ಆದರೂ ತಗೊಂಡಿದ್ರೆ ಯೂಸ್ ಆಗೋದು ಅಂತ ಅನ್ನಿಸ್ತೈತೆ. ಈಗ ಅನ್ನಿಸ್ತೈತೆ ಕಾರ್ ಯಾಕನ ತಾಮನ್ನು ಏನೋ ಅಂತ. ಅಲ್ಲ ನೀವು ಹೇಳ್ರಿ, ನಾನು ಹೇಳಿದ್ನ ಅಯ್ಯಪ್ಪ ಹೇಳಿದ್ನ. ನಾನು ಸುಮ್ಮನೆ ಮತ್ತು ಕೂತ್ಕೊಂಡಿದ್ದೆ. ಅಯ್ಯಪ್ಪ ಏನಂತ ಬಂದು ನಾನು ಕಾರ್ ತಗೊಂತೀನಿ, ನನ್ನ ಮುಂದೆನೇ ಆ ಪಾಟಿ ಜೋರಾಗಿ ಹೋದ ಅಂತೇಳಿ ಹೇಳ್ದಾನೆ ಅಯ್ಯಪ್ಪನೇ. ಇವಾಗ ನನ್ನ ಮೇಲೆ ಬರ್ತಾ ಇದ್ದಾನೆ. ಅಯ್ಯಪ್ಪ ನೋಡ್ರಿ ಎಂತೆಂಥವ್ರು ಇರ್ತಾರೆ. ನೀನೇ ಹೇಳಿದ್ದು ಇಲ್ಲಂತ ತಾಂಬ್ತಿರ್ಲಿಲ್ಲ, ನಾನು ಆಟ ತಾಂಬ್ತಿದ್ದೆ ಹಿಂಗೆ ಅಂತ. ನಾವೇನು ಯಾವತ್ತೂ ಹೇಳೋಕ್ಕೆ ಹೋಗಲಿಲ್ಲ ಅವ್ರಿಗೆ. ಸುಮ್ಮನೆ ನಮ್ಮ ಮೇಲೆ ಸುಮ್ಮನೆ ಈಗ ಹಿಂಗೆ ಜಗಳ ಮಾಡ್ತಾವೆ. ನನಗೆ ಆವಾಗಲೇ ಬೇಜಾರಾಗೋದು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.